ಚಿಕ್ಕಬಳ್ಳಾಪುರ ಜಿಲ್ಲೆಯ ಭಾರತೀಯ ಜನತಾ ಪಕ್ಷದ ಜಿಲ್ಲಾಧ್ಯಕ್ಷ ಸಿಕಲ್ ರಾಮಚಂದ್ರ ಗೌಡರವರ ಮಾರ್ಗದರ್ಶನದಲ್ಲಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಸಿಕಲ್ ಆನಂದಗೌಡರವರು ಎಸ್ಐಆರ್ ಕುರಿತು ಅಭಿಯಾನ ಹಮ್ಮಿಕೊಂಡು ದಿಬ್ಬೂರಹಳ್ಳಿ ಮತ್ತು ತಲಕಾಲೆಬೆಟ್ಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳಿಗೆ ಭೇಟಿ ನೀಡಿ ಮತದಾರರ ಪಟ್ಟಿ ಪರಿಷ್ಕರಣೆ ಕುರಿತು ಅರಿವು ಮೂಡಿಸಿದರು. ಈಗ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ನಿರಂತರವಾಗಿ ದಂಡಾಧಿಕಾರಿಗಳು ಹಾಗೂ ಸಂಬಂಧಪಟ್ಟ ERO ಸಂಪರ್ಕದಲ್ಲಿರೋದರಿಂದ ಪ್ರತಿ ದಿವಸ ನಮಗೆ ಅದರದೊಂದು ಅಪ್ಡೇಷನ್ಸ್ ಕೊಡ್ತಾರೆ. ನಮಗೆ ನಿನ್ನೆವರೆಗೂ ನಮಗೆ ಸುಮಾರು 50% ಶೇಕಡಾವಾರು 50 ಬಂದು ಈಗಾಗಲೇ ಎನ್ಯುಮರೇಷನ್ ಫಾರ್ಮ್ಸ್ನ ಕಲೆಕ್ಟ್ ಮಾಡಿದ್ದಾರೆ. ಇನ್ನೂ 50% ಇನ್ನೂ ಬ್ಯಾಲೆನ್ಸ್ ಇದೆ. ನಗರಕ್ಕೆ ಸಂಬಂಧಪಟ್ಟ ಹಾಗೆ ದಂಡಾಧಿಕಾರಿಗಳು ಕೊಟ್ಟಿರ್ತಕ್ಕಂಥ ಇನ್ಫಾರ್ಮೇಷನ್ನು ಕೇವಲ ಅಲ್ಲಿ ಒಂದು ಸ್ವಲ್ಪ ಮಂದಗತಿಯಲ್ಲಿ ಆಗ್ತಾ ಇದೆ, 40% ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಈ ಸ್ಪೀಡಲ್ಲಿ ಏನಾದ್ರು ನಾವು ಮಾಡ್ಕೊಳ್ತಾ ಹೋದರೆ ಏನು ಈ ತಿಂಗಳ ಕೊನೆಗೆ ನಾವು ಈ ಪ್ರಕ್ರಿಯೆಯನ್ನು ಮುಗಿಸ್ಬೇಕು. ಅಂದರೆ ಎನ್ಯುಮರೇಷನ್ ಫಾರ್ಮ್ನ ಕೊಟ್ಟು ಅದನ್ನೆಲ್ಲ ಭರ್ತಿ ಮಾಡಿ ಅವಶ್ಯಕತೆ ಇರತಕ್ಕಂತಹ ದಾಖಲಾತಿಗಳನ್ನು ಪಡೆಯೋದ್ರ ಮುಖಾಂತರ ಅದನ್ನು ಕ್ರಾಸ್ ಚೆಕ್ ಮಾಡಿ ಮತ್ತೆ ಹಿಂಪಡೆಯಲಿಕ್ಕೆ ಅಕ್ನಾಲಜ್ಮೆಂಟ್ ಕೊಟ್ಟು, ಅಂದರೆ 2 ಫಾರ್ಮ್ ಕೊಟ್ಟಿರ್ತಾರೆ, ಒಂದು ಫಾರ್ಮ್ ಅಲ್ಲೇ ಉಳಿಸಿ ಒಂದು ಫಾರ್ಮ್ನ ಕಲೆಕ್ಟ್ ಮಾಡಲಿಕ್ಕೆ ನಮಗೆ ಈ ಸಮಯಾವಕಾಶ ಸಾಕಾಗೋದಿಲ್ಲ ಈ ಸ್ಪೀಡಲ್ಲಿ ಏನಾದ್ರು ಮಾಡಲಿಕ್ಕೆ ಹೋದರೆ. ಹಾಗಾಗಿ ನಿರಂತರವಾಗಿ ದಂಡಾಧಿಕಾರಿಗಳು ನಮ್ಮ ಜೊತೆ ಸಂಪರ್ಕದಲ್ಲಿದ್ದು ನಾವು ಪ್ರತಿ ಸಂಜೆನೂ ನಮ್ಮ BLA2ಗಳು ಬೂತ್ ಮಟ್ಟದಲ್ಲಿ ಯಾರಿದ್ದಾರೆ ಅವರಿಗೆ ಒಂದು ಗೂಗಲ್ ಮೀಟಲ್ಲಿ ಮಾತನಾಡೋದ್ರ ಮುಖಾಂತರ ದಯಮಾಡಿ ಸಂಬಂಧಪಟ್ಟ BLOಗಳು ಬೂತ್ ಲೆವೆಲ್ ಆಫೀಸರ್ಸ್ ಯಾರಿದ್ದಾರೆ ಚುನಾವಣಾ ಆಯೋಗದಿಂದ ನೇಮಕಗೊಂಡಿದ್ದಾರೆ ಅವ್ರ ಜೊತೆ ಸಂಪರ್ಕದಲ್ಲಿದ್ದು ಇದನ್ನು ಇನ್ನೂ ಸ್ವಲ್ಪ ವೇಗಗತಿಯಲ್ಲಿ ಮಾಡಬೇಕು ಅನ್ನೋದನ್ನು ನಾವು ಹೇಳ್ತಾ ಇದ್ದೀವಿ. ಈಗ ಏನು ಪ್ರೋಸೆಸ್ಸಲ್ಲಿದೆ ಅದು ತುಂಬ ಕಷ್ಟ ಆಗ್ತದೆ ಈ ಸ್ಪೀಡಲ್ಲಿ ಹೋದರೆ. ಯಾಕಂದರೆ ಕೆಲವರಿಗೆ ನೇಮಕಗೊಂಡಿರ್ತಕ್ಕಂಥವರೇ ಬೇರೆ, ಲೀಸ್ಟಲ್ಲಿ ಇರ್ತಕ್ಕಂಥ ಹೆಸರುಗಳೇ ಬೇರೆ ಇದೆ. ಅಲ್ಲಿ ಹೋಗಿ ನೋಡಿದಾಗ ಸಡನ್ನಾಗಿ ಬಂದು ಅಲ್ಲಿರ್ತಕ್ಕಂಥ RIಗಳು ಇಲ್ಲ ದಂಡಾಧಿಕಾರಿಗಳು ಬೇರೆ ಯಾರನ್ನೋ ಒಬ್ಬರನ್ನ ನೇಮಿಸ್ಬಿಟ್ಟಿರ್ತಾರೆ. ಅಂದರೆ ಅವ್ರ ಆಬ್ಸೆನ್ಸಲ್ಲಿ ಅವ್ರನ್ನ ಕೇಳಿದ್ರೆ ಅವ್ರಿಗೆ ಯಾವುದೂ ಸಹ ಸರಿಯಾಗಿ ಮಾಹಿತಿ ಇಲ್ಲ. ಅಂದರೆ ಅವ್ರಿಗೆ ಯಾವುದೇ ಟ್ರೈನಿಂಗೇ ಕೊಟ್ಟಿಲ್ಲ ಯಾವ ರೀತಿ ಮಾಡಬೇಕು ಏನು ಅಂತ. ಅಲ್ಲಿ ಇರ್ತಕ್ಕಂಥ ನೀರುಗಂಟಿಯವ್ರನ್ನೋ ಇಲ್ಲ RIಗಳನ್ನೋ ಇಲ್ಲ ಯಾರೋ ಒಬ್ಬರನ್ನ ಹಿಡ್ಕೊಂಡು ಅವ್ರ ಕೆಲಸ ಮಾಡಿಸ್ಬೇಕು ಅಂತ ಹೇಳಿದ್ರೆ ಅಲ್ಲಿ ಟ್ರೈನಿಂಗ್ ಇಲ್ಲದೆ ಖಂಡಿತವಾಗಿ ಇದು ಆಗೋದಿಲ್ಲ. ಹಾಗಾಗಿ ಕೆಲವರೆಲ್ಲ ನಮ್ಮ ಹತ್ರ ಅಳದು ತೋಡ್ಕೊಂಡಿದ್ದಾರೆ. ಏನು ಆ ಶಾಲೆಯಲ್ಲಿ ಒಬ್ಬ ಶಿಕ್ಷಕ ಬೆಳಗ್ಗೆ 6 ಗಂಟೆಗೆ ನಾನು BLO ಆಗಿ ನಾನು ಬೂತ್ ಲೆವೆಲಲ್ಲಿ ಕೆಲಸ ಮಾಡಿ 9 ಗಂಟೆಗೆ ಮತ್ತೆ ಶಾಲೆಗೆ ಹೋಗಿ ಅಲ್ಲಿ ಮಕ್ಕಳನ್ನ, ಅಂದರೆ ಅಂಗನವಾಡಿಗೆ 8:30-9 ಗಂಟೆಗೆ ಮಕ್ಕಳು ಬರ್ತಾರೆ, 12 ಗಂಟೆ 1 ಗಂಟೆವರೆಗೂ ನಾನು ಅಲ್ಲಿ ಕೆಲಸ ಮಾಡಿ ಮತ್ತೆ ನಾನು ಬೂತ್ಗೆ ಬರಬೇಕು ಅಂದರೆ ಕಷ್ಟ ಆಗ್ತದೆ. ಇದ್ಯಾವುದೋ ಫಿಲ್ ಆಗ್ತಾ ಇಲ್ಲ, ಅಂದರೆ ಫುಲ್ಫಿಲ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅನ್ನೋದನ್ನು ಅಳಲನ್ನು ತೋಡ್ಕೊಂಡಿದ್ದಾರೆ. ಇದ್ರ ಬಗ್ಗೆ ಈಗಾಗಲೇ ಮಾಧ್ಯಮದ ಮುಖಾಂತರ ಸಂಬಂಧಪಟ್ಟ ಅಧಿಕಾರಿಗಳಿಗೂ ಸಹ ನಾನು ಮನವಿಯನ್ನು ಮಾಡಿದ್ದೆ. ದಯಮಾಡಿ ಇದಕ್ಕೆ ಮಕ್ಕಳಿಗೂ ಸಹ ಸಫರ್ ಆಗಬಾರ್ದು, ಅಲ್ಲೂ ಆಲ್ಟರ್ನೇಟಿವ್ ಆಗಿ ಏನಾದರೂ ಒಂದು ವ್ಯವಸ್ಥೆಯನ್ನು ಮಾಡಿ ಇಲ್ಲಿ ದಯಮಾಡಿ ಇಲ್ಲಿ ಕೆಲಸ ಮಾಡಿ ಪೀಸ್ಫುಲ್ಲಾಗಿ ಮನೆಯಲ್ಲಿ ಅವ್ರು ಕೆಲಸ ಮಾಡಿದಾಗ ಮಾತ್ರ ಅದನ್ನು ಒಂದು ಅಪ್ರೂವ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತೇಳಿ ಈಗಾಗಲೇ ಮನವಿ ಮಾಡ್ಕೊಂಡಿದ್ದೀನಿ. ಸಂಬಂಧಪಟ್ಟ ಅಧಿಕಾರಿಗಳು ಸ್ಪಂದನೆ ಕೊಟ್ಟಿದ್ದಾರೆ, ಇದಕ್ಕೊಂದು ಆಲ್ಟರ್ನೇಟಿವ್ ಮಾಡಿದ್ದಾರೆ. ಆ್ಯಕ್ಚುಲಿ ಈಗೆಲ್ಲ ನಾವೆಲ್ಲರ ಸೇರಿ ನಮಗೆಲ್ರಿಗೂ ಜವಾಬ್ದಾರಿ ಇದೆ. ದಯಮಾಡಿ ನಿಮ್ಮ ಮುಖಾಂತರ ಮನವಿಯನ್ನು ಮಾಡ್ತೀನಿ. SIR ಕುರಿತಾಗಿ ಯಾರೂ ಸಹ ಅಸಡ್ಡೆ ಮಾಡೋದು ಬೇಡ. ಯಾಕಂತ ಹೇಳಿದ್ರೆ ಅರ್ಹ ಮತದಾರರನ್ನ ಎಲ್ಲರನ್ನೂ ಸಹ ಉಳಿಸ್ಕೋಬೇಕು, ಯಾರೊಬ್ಬರನ್ನೂ ಕೈ ಬಿಡೋದು ಬೇಡ. ಅನರ್ಹರು ಯಾರಿದ್ದಾರೆ ಅವ್ರನ್ನ ತೆಗಿತಕ್ಕಂಥ ಕೆಲಸವನ್ನ ಈ ಮುಖಾಂತರ ನಮ್ಮ ಜವಾಬ್ದಾರಿ ಇದೆ, ಅದನ್ನು ಮಾಡಬೇಕಾಗ್ತದೆ.